ಪ್ರೀತಮ್ ಆ ದಿನ ನೀವು ಪರ್ಸ್ನಲ್ ಪರ್ಪಸ್ಸಿಗೆ ಹೋಗಿದ್ರು ಏನು ಬೇರೆದೇನಾರು ಇವೆಂಟ್ ಏನಾರು ಇತ್ತು ನೀವು? ಇಲ್ಲ ಬ್ರೋ, ನಾನು ಫೋಟೋಗ್ರಾಫರ್ ಆ್ಯಕ್ಚುಲಿ. ಹಿಂಗೆ ನೇಚರ್ ಫೋಟೋಗ್ರಫಿ ಮಾಡಕ್ಕೆ ನಂಗೆ ಇಷ್ಟ ಆಗ್ತೈತಿ. ಓಕೆ. ಸೊ ನಾನು ಅವತ್ತು ಹಂಗೆ ಹೋಗಿದ್ದೆ ಫೋಟೋಗ್ರಾಫಿ ಸಂಬಂಧ, ಅದೇ ಪರ್ಪಸ್ ಸಂಬಂಧ ಅಂತ ಹೋಗಿದ್ದೆ. ಅಲ್ಲೇ ನನ್ನ ಫ್ರೆಂಡು ಇದ್ದ, ಹಂಗೆ ಬೆಟ್ಟಾಗಿ ಒಂದು ರೈಡ್ ಹೋಗ್ಬರೋಣ, ರಾತ್ರಿ ಮಸ್ತ್ ಹವಾ ಇತ್ತಿಲ್ಲ, ಹಂಗೆ ಹೋಗ್ಬರೋಣ ಅಂತ ಹೋದ್ವಿ. ಇದು ಇನ್ಸಿಡೆಂಟ್ ಆಗ್ಬಿಡ್ತು ಅವತ್ತು. ನೀನು ಅಂದ್ರೆ ನೀವು ಬರೀ ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡ್ತಿರೋ ಏನು ಪ್ರೊಫೆಷ್ನಲಿ ಬೇರೆ ಇವೆಂಟ್ಸಿಗೂ ಹೋಗ್ತಿರೋ? ಹಾಂ, ಬೇರೆ ಇವೆಂಟ್ಸಿಗೂ ಹೋಗಿರ್ತೀನಿ. ಓಕೆ. ನೇಚರ್ ಫೋಟೋಗ್ರಫಿನೂ ಮಾಡಿರ್ತೀನಿ. ಆಮೇಲೆ ನಾನು ಕಾಲೇಜ್ ಒಳಗೆ ಫೋಟೋಗ್ರಾಫರ್ ಆಗಿ ಮೀಡಿಯಾ ಟೀಮ್ ಒಳಗೆ ಕೋಆರ್ಡಿನೇಟ್ರು ಇದ್ದೆ, ಸೆಕ್ರೆಟ್ರಿ ಇದ್ದೆ. ಗ್ರೇಟ್. ಸೊ ಆ ದಿನ ನಿಮ್ಗೆ ಈ ಇನ್ಸಿಡೆಂಟ್ ಆಗಿತ್ತು? ಹಾಂ ಹೌದು. ಸೊ ಸ್ವಲ್ಪ ಹೇಳ್ತೀರಾ ಏನಾಗಿತ್ತಂತ? ಹಾಂ ಹೇಳ್ತೇನಲ್ಲ. ಒಂದಿನ ಅಣ್ಣ ಏನಾಗಿತ್ತು ಅಂತಂದರೆ, ನಾನು ನನ್ನ ಫ್ರೆಂಡ್ ಶಿರ್ಸಿಯಿಂದ ಯಲ್ಲಾಪುರ ಹೋಗ್ತಾ ಇದ್ವಿ. ಆವಾಗ ಏನಾಗಿತ್ತು ಅಂತಂದ್ರೆ, ಅದು ಶಿರ್ಸಿ ಮತ್ತು ಯಲ್ಲಾಪುರ ನಡಕ್ಕೆ ಒಂದು ಬ್ರಿಡ್ಜ್ ಬರ್ತೈತಿ, ಬಿಡ್ತಿ ಬ್ರಿಡ್ಜ್ ಅಂತ ಹೇಳಿ. ಅವಾಗ ಅಲ್ಲಿಂದ ಬರುವಾಗ ಏನಾಗಿತ್ತು ಅಂತಂದರೆ, ನಾವು ಒಂದು ಗಾಡಿ ಒಳಗೆ ಥಂಡಿ ಒಂದಿತ್ತು, ಹೋದ ವರ್ಷ ಇದೆ, ಅಕ್ಟೋಬರ್ ತಿಂಗಳಿದೆ. ಓಕೆ. ನಾವು ಗಾಡಿಯಿಂದ ಬರುವಾಗ ಅರೌಂಡ್ ಥಂಡಿ ತನ ನಾನು 30 ಕಿಲೋಮೀಟರ್ ಸ್ಪೀಡ್ ಒಳಗೆ ಬರತ್ತಿದ್ದೆ. ನಾ ಅಲ್ಲಿ ಅದು ರೋಡ್ ಹೆಂಗಿತ್ತು ಅಂದ್ರೆ ಫುಲ್ ಕಾಡ್ ರೋಡ, ಹಿಂದೂ ಗಾಡಿ ಇಲ್ಲ ಮುಂದೂ ಗಾಡಿ ಇಲ್ಲ. ನಾನು ಬರತ್ತಿದ್ದೆ ಹಂಗೆ, ಮುಂದೆ ಯಾರೊಬ್ರು ಕುಂತಂಗ, ಅಂದ್ರೆ ಹಿಂಗೆ ಕುಂತಂಗ ಆಗಿತ್ತು ಯಾರೊಬ್ರು. ಸೊ ನಾನು ಅದು ಹೈ ಬೀಮ್ ಲೋ ಬೀಮ್ ಮಾಡಿದೆ ನನ್ನ ಗಾಡಿದ. ಅಂದೇನು ಅಂದ್ಕೊಂಡೆ, ಅವ್ರು ಯಾರೋ ಏನೋ ಪ್ಲಾಸ್ಟಿಕ್ ಇರ್ಬೋದು ಬಿಡು ಇದು ಅಂತಂದು ಅಂದ್ಕೊಂಡೆ. ಸ್ವಲ್ಪ ಹಂಗೆ ಮುಂದೆ ಹೋದೆ ಅಣ್ಣ. ಅಲ್ಲೇ ಈ ಥರ ರೆಡ್ ಕಲರ್ಡ್ ಮಾಂಕ್ ಇರ್ತಾರಲ್ಲ, ಆ ಥರ ಡ್ರೆಸ್ ಹಾಕೊಂಡು ಕೂತಿದ್ರಣ್ಣ. ಸೊ ನಾ ಏನು ಮಾಡಿದೆ, ಇನ್ನೊಮ್ಮೆ ಹೈ ಬೀಮ್ ಲೋ ಬೀಮ್ ಮಾಡಿದೆ. ಅದು ಯಾರು ಕುಂತಂಗೆ ಅನ್ಸುತ್ತೆ. ನಾ ಇನ್ಯಾರು ಕುಂತಿರ್ತಾರಪ್ಪ ಇಷ್ಟು ರಾತ್ರಿ ಇವತ್ತು ಅಂದ್ಕೊಂಡು ಹಾಗೆ ಸುಮ್ಮನೆ ಮುಂದೆ ಹೋದೆ. ಅವ್ರು ಹಿಂಗೆ ಕುಂತಿದ್ದು ಕೈ ಮಾಡಿ ನೋಡ್ಬಿಟ್ರು. ನಾನು ಹೆದರಿ ಗಾಡಿ ತಟ್ಟಿ ಇದ್ದಿದ್ದು 100 ಕಿಲೋಮೀಟರ್ ಸ್ಪೀಡಿಗಾದರೂ ಬಂದಿರ್ಬೋದು. ಪಟ್ಟಂತ ಯಲ್ಲಾಪುರ್ಗೆ ಹೋದ್ವಿ. ಅಲ್ಲಿ ಪೊಲೀಸ್ ನಿಂತಿದ್ರಣ್ಣ. ಅವ್ರ ಹತ್ರ ಹೋಗಿ ನಿಂದಿರ್ಸಿದ್ವಿ. ಪೊಲೀಸ್ ಕಡೆ ನಿಂತ ಪೊಲೀಸರಿಗೆ ಕೇಳಿದ್ವಿ, ಸರ್ ಹಿಂಗೇನೋ ಹಿಂಗೆ ನೋಡಿದ್ವಿ ಸರ್ ನಾವು, ಅದು ಏನಿರ್ಬೋದು ಸರ್ ಅಂತ ನಾವು ಕೇಳಿದ್ವಿ. ಅವ್ರ ಪೊಲೀಸರು ಏನಂದರು, ಇಲ್ಲಿ ರಾತ್ರಿ ಅಡ್ಡಾಡಬೇಡ್ರಿ, ಇದೊಂದು ಸ್ವಲ್ಪ ಹಾಂಟೆಡ್ ಪ್ಲೇಸ್ ಐತಿ, 7 ಗಂಟೆ ಮೇಲೆ ಯಾರೂ ಅಡ್ಡಾಡಂಗಿಲ್ಲ ಇಲ್ಲೇ ಈ ಪ್ಲೇಸ್ನಾಗ. ಸೊ ಗಾಡಿ ಮ್ಯಾಲ ಅಂದ್ರೂ ಬರಕ್ಕೆ ಹೋಗ್ಬೇಡ್ರಿ ನೀವು, ಇದು ಸ್ವಲ್ಪ ಭಾಳ ಡೇಂಜರ್ ಆಗ್ತೈತಿ, ರಿಸ್ಕಿ ಪ್ಲೇಸ್ ಐತಿದೆ ಅಂತಂದ್ರೆ. ಸೊ ಅದಕ್ಕೆ ನಾವು ಕೇಳಿದ್ವಿ ಸರ್. ಅವ್ರಿಗೆ ಮತ್ತು ಪೊಲೀಸರು ನಮ್ಗೆ ಅಂದ್ರೆ, ಹಿಂದೆ ಯಾವುದಾದ್ರು ಗಾಡಿ ಬಂತಂದ್ರೆ ನೀವು ಏನಾದರೂ ನೋಡಿದ್ದಿತ್ತಂದ್ರೆ ಅವರು ನೋಡಿದ್ರನ್ನ ಕೇಳೋಣ ಅಂತಂದು ನಿಂದಿರ್ಸಿದ್ರು. ನಾವು 10 ನಿಮಿಷ ನಿಂತ್ವಿ, ಯಾವ ಗಾಡಿನೂ ಬಿಡಲಿಲ್ಲ. ಅವ್ರೇನಂದ್ರೆ, ಇಲ್ಲಿ ಭಾಳ ಹೊತ್ತು ನಿಂದ್ರಬೇಡ್ರಿ, ಹೋಗ್ಬಿಡ್ರಿ ನೀವು ಮನೆಗೆ ಅಂತ ಅಂದ್ಬಿಟ್ರೆ. ಸೊ ನಾವು ನನ್ನ ಫ್ರೆಂಡಿಗೆ ಅಲ್ಲಿ ಡ್ರಾಪ್ ಮಾಡಿ ಬಂದೆ. ಗಾಡಿನೂ ಹೀಟ್ ಆಗಿತ್ತೆ, ಹಂಗೆ ಸ್ವಲ್ಪ ಅಲ್ಲಿ ನಡಕ್ ನಿಂತಾತು, ವಾಪಸ್ ಹೆದರ್ಕಿನೂ ಬಂದಿತ್ತೆ. ಬಂದೆ ಮನೆಗೆ ಬಂದೆ, ಅದಾಯ್ತು ಎಲ್ಲ ಆಯ್ತು. ನೆಕ್ಸ್ಟ್ ಡೇಯಿಂದ ನಂಗೆ ರೀಲ್ಸ್ ಬಂದು ಅದರಲ್ಲೇ ಅದೇ ಏರಿಯಾ ಕಡೆಯಿಂದ ರೀಲ್ಸ್ ಒಳಗೆ ಏನಿತ್ತು ಅಂತಂದ್ರೆ, ಒಂದು ಬಸ್ ಒಳಗೆ ರೀಲ್ ಮಾಡತ್ತಿದ್ರೆ, ಆ ಬಸ್ ಹಿಂಗೆ ಹೋಗಿ ಬ್ರಿಡ್ಜ್ ಕಡೆ ಬಂದು ಬಿದ್ದುಬಿಡ್ತು ಆ ಬಸ್. ಸೀರಿಯಸ್ಲಿ? ಹಾಂ, ಅದು ಬಸ್ ಬಂದು ಬಿಡೋಣ ಏನಾಯ್ತು ಅಂತಂದರೆ, ಅವರು ಹಿಂಗೆ ವಿಡಿಯೋ ಮಾಡ್ಕೊತ ಹೇಳತ್ತಾರ ಅವರು, ನಿಮ್ಗೆ ಏನಾದರೂ ಇಲ್ಲಿ ಏನಾದರೂ ಗಾಡಿ ಬೈಕ್ ಹಿಂಗೇನಾದರೂ ತೊಗೊಂಡು 7 ಗಂಟೆ ಮೇಲೆ ಬಂದು ಬರತ್ತಿದ್ರಿ ಅಂದರೆ, ಇಲ್ಲಿ ಏನಾದರೂ ಬಂದು ಬಿತ್ತಂತಂದ್ರೆ ಒಂದು ವೇಳೆ ಇಲ್ಲಿ ನಿಂದ್ರಾಕೆ ಹೋಗ್ಬೇಡ್ರಿ, ಸುಮ್ಮನೆ ಹೋಗ್ಬಿಡ್ರಿ. ಒಂದು ವೇಳೆ ಬಂದು ಬಿತ್ತಂದ್ರೂ ಗಾಡಿಯಿಂದ ಹೊರಗೆ ಬರಕ್ಕೆ ಹೋಗ್ಬೇಡ್ರಿ, ಹೊರಗೆ ಬಂದ್ರಿ ರಿಸ್ಕ್ ಐತಿ. ಸೊ ತಾನೇ ಸ್ಟಾರ್ಟ್ ಆಗ್ತೈತಿ ಗಾಡಿ, ಅಲ್ಲಿ ತನ ಸುಮ್ಮನೆ ನಿಂದರಿ, ಸ್ಟಾರ್ಟ್ ಆಗ್ತೈತಿ, ಹೋಗ್ಬಿಡ್ರಿ ನೀವು, ಇಲ್ಲಿ ಒಟ್ಟೆ ನಿಂದ್ರಬೇಡ್ರಿ ಇಷ್ಟು ಹೇಳಿದ್ರು. ಇದು ನಿಜವಾಗ್ಲೂ ನಂಗೆ ಆಗಿದ್ದಿದ್ದು ಎಕ್ಸ್ಪೀರಿಯನ್ಸ್.